ಜಾಸ್ತಿ ಯೋಚಿಸ್ಬೇಡ, ಬದುಕಲ್ಲಿ ಮೋಸ ಹೋಗ್ಬಿಟ್ನಲ್ಲ ಅಂತ. ಯಾಕಂದ್ರೆ ನೀನು ಒಳ್ಳೆತನಕ್ ಬೆಲೆ ಕೊಟ್ಟೆ, ಅವ್ರ ದುಡ್ಡಿಗೆ ಬೆಲೆ ಕೊಟ್ರು. ನೀನ್ ಮನುಷ್ಯತ್ವ ಅಂತ ಹೋದೆ, ಅವ್ರ ಮನುಷ್ಯತ್ವ ಮರೆತು ಮೋಸ ಮಾಡಿದ್ರು. ಇವಾಗೇನೋ ಸದ್ಯದ ಪರಿಸ್ಥಿತಿಗೆ ಅವರು ಮತ್ತೊಬ್ರನ್ನ ನೋಡ್ಕೊಂಡು ತುಂಬಾ ನಗ್ನಗ್ತಾ ಇರ್ಬೇಕಂತ ಅನ್ಕೊಂತಿದ್ದಾರೆ. ನಿನ್ ಬಗ್ಗೆ ಕೇರ್ ತಗೊಂತಾ ಇಲ್ಲ. ಅಂದ್ರೆ ನೀನ್ ಯಾರೋ ಏನೋ ಅನ್ನೋ ರೀತಿ ಅವ್ರು ನಟಿಸ್ತಾ ಇದ್ದಾರೆ. ಆದ್ರೆ ಒಂದು ಸತ್ಯವನ್ನ ಹೇಳ್ತೀನಿ, ನಿನ್ ಮುಂದೆ ಅವ್ರು ನಟಿಸ್ಬೋದು. ಆದ್ರೆ ನಿನಗ್ ಮಾಡಿದಂತ ಮೋಸ ಆಗ್ಲಿ, ನಿನಗ್ ಕೊಟ್ಟಂತ ನೋವಾಗ್ಲಿ, ನೀನ್ ಹಾಕಿದಂತ ಕಣ್ಣೀರಾಗ್ಲಿ, ಪ್ರತಿಯೊಂದು ಕಣ್ಣೀರಿನ ಹನಿಗೂ ಕೂಡ ಅವ್ರು ಭಗವಂತನ ಹತ್ರ ಉತ್ತರ ಕೊಡ್ಲೇಬೇಕಾಗತ್ತೆ. ಈ ಮಾತಿನ ಮೇಲೆ ನಿನ್ ನಂಬಿಕೆ ಇಲ್ಲ ಅಂತ ನನಗ್ ಗೊತ್ತು, ಆದ್ರೆ ಸ್ವಲ್ಪ ಸಮಯ ಕಾಯ್ಲೇಬೇಕಾಗತ್ತೆ. ಇಲ್ಲಿ ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನ ಕಳ್ಕೋಬೇಡ, ಏನಾದ್ರೂ ಮಾಡ್ಕೋಬೇಕನ್ನೋದು ಕೂಡ ಅನ್ಕೋಬೇಡ. ನಿನಗ್ ಯಾರು ಮೋಸ ಮಾಡಿರ್ತಾರಲ್ಲ, ಮತ್ತೊಮ್ಮೆ ಹೇಳ್ತಾ ಇದೀನಿ, ನಿನಗ್ ಯಾರು ಮೋಸ ಮಾಡಿರ್ತಾರಲ್ಲ ನಂಬಿಸಿ, ಅವ್ರು ನಿನ್ನ ಕಣ್ಣು ಮುಂದೆನೆ ಖಂಡಿತವಾಗ್ಲೂ ಕೂಡ ಅನುಭವಿಸ್ತಾರೆ. ಇದನ್ನ ಯಾರು ಕೂಡ ತಡಿಯಕ್ ಆಗೋದಿಲ್ಲ. ಜಾಸ್ತಿ ಯೋಚಿಸ್ಬೇಡ, ಬದುಕಲ್ಲಿ ಮೋಸ ಹೋಗ್ಬಿಟ್ನಲ್ಲ ಅಂತ. ಯಾಕಂದ್ರೆ ನೀನು ಒಳ್ಳೆತನಕ್ ಬೆಲೆ ಕೊಟ್ಟೆ, ಅವ್ರ ದುಡ್ಡಿಗೆ ಬೆಲೆ ಕೊಟ್ರು. ನೀನ್ ಮನುಷ್ಯತ್ವ ಅಂತ ಹೋದೆ, ಅವ್ರ ಮನುಷ್ಯತ್ವ ಮರೆತು ಮೋಸ ಮಾಡಿದ್ರು. ಇವಾಗೇನೋ ಸದ್ಯದ ಪರಿಸ್ಥಿತಿಗೆ ಅವರು ಮತ್ತೊಬ್ರನ್ನ ನೋಡ್ಕೊಂಡು ತುಂಬಾ ನಗ್ನಗ್ತಾ ಇರ್ಬೇಕಂತ ಅನ್ಕೊಂತಿದ್ದಾರೆ. ನಿನ್ ಬಗ್ಗೆ ಕೇರ್ ತಗೊಂತಾ ಇಲ್ಲ. ಅಂದ್ರೆ ನೀನ್ ಯಾರೋ ಏನೋ ಅನ್ನೋ ರೀತಿ ಅವ್ರು ನಟಿಸ್ತಾ ಇದ್ದಾರೆ. ಆದ್ರೆ ಒಂದು ಸತ್ಯವನ್ನ ಹೇಳ್ತೀನಿ, ನಿನ್ ಮುಂದೆ ಅವ್ರು ನಟಿಸ್ಬೋದು. ಆದ್ರೆ ನಿನಗ್ ಮಾಡಿದಂತ ಮೋಸ ಆಗ್ಲಿ, ನಿನಗ್ ಕೊಟ್ಟಂತ ನೋವಾಗ್ಲಿ, ನೀನ್ ಹಾಕಿದಂತ ಕಣ್ಣೀರಾಗ್ಲಿ, ಪ್ರತಿಯೊಂದು ಕಣ್ಣೀರಿನ ಹನಿಗೂ ಕೂಡ ಅವ್ರು ಭಗವಂತನ ಹತ್ರ ಉತ್ತರ ಕೊಡ್ಲೇಬೇಕಾಗತ್ತೆ. ಈ ಮಾತಿನ ಮೇಲೆ ನಿನ್ ನಂಬಿಕೆ ಇಲ್ಲ ಅಂತ ನನಗ್ ಗೊತ್ತು, ಆದ್ರೆ ಸ್ವಲ್ಪ ಸಮಯ ಕಾಯ್ಲೇಬೇಕಾಗತ್ತೆ. ಇಲ್ಲಿ ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನ ಕಳ್ಕೋಬೇಡ, ಏನಾದ್ರೂ ಮಾಡ್ಕೋಬೇಕನ್ನೋದು ಕೂಡ ಅನ್ಕೋಬೇಡ. ನಿನಗ್ ಯಾರು ಮೋಸ ಮಾಡಿರ್ತಾರಲ್ಲ, ಮತ್ತೊಮ್ಮೆ ಹೇಳ್ತಾ ಇದೀನಿ, ನಿನಗ್ ಯಾರು ಮೋಸ ಮಾಡಿರ್ತಾರಲ್ಲ ನಂಬಿಸಿ, ಅವ್ರು ನಿನ್ನ ಕಣ್ಣು ಮುಂದೆನೆ ಖಂಡಿತವಾಗ್ಲೂ ಕೂಡ ಅನುಭವಿಸ್ತಾರೆ. ಇದನ್ನ ಯಾರು ಕೂಡ ತಡಿಯಕ್ ಆಗೋದಿಲ್ಲ.